ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಸಿಂಪಲ್ ಆಗಿ ಮಾಡಿರುವ ಹೂಕೋಸು ಅಥವಾ ಕಾಲಿಫ್ಲವರ್ ಪಲ್ಯದ ರೆಸಿಪಿ ತೋರಿಸ್ತಾ ಇದ್ದೇನೆ. ಆಸ್ ಯೂಶುವಲ್ ಅನ್ನ ಚಪಾತಿ ಜೊತೆ ಚೆನ್ನಾಗೇ ಆಗತ್ತೆ. ನಿಮಗೆ ಬೌಲ್ನಲ್ಲಿ ಹಾಕಿ ಬೇಯಿಸಿದ ತರಕಾರಿ ತಿನ್ನುವ ಅಭ್ಯಾಸ ಇದ್ರೆ ಈ ರೆಸಿಪಿಯನ್ನು ಸಹ ಟ್ರೈ ಮಾಡ್ಬೋದು. ಹೂಕೋಸನ್ನು ಸ್ವಚ್ಛ ಮಾಡೋದೇನಿದೆ ಅದು ತುಂಬಾ ಮುಖ್ಯ. ಹಾಗಾಗಿ 1 ಲೀಟರ್ ಕುದಿತಾ ಇರುವ ನೀರಿಗೆ ಬೇರ್ಪಡಿಸಿರುವ ಕಾಲಿಫ್ಲವರ್ ಅನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೂ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಉರಿ ಆರಿಸಿ 10 ನಿಮಿಷ ಹಾಗೇ ಬಿಡಿ. ನಂತರ ಈ ರೀತಿಯ ಜಾಲರಿಯಿಂದ ಹೂಕೋಸನ್ನು ಬೇರ್ಪಡಿಸಿ ಚೆನ್ನಾಗಿ ನೀರಿನಿಂದ ತೊಳೆದು ತಂದಿದ್ದೇನೆ. ಹೂಕೋಸನ್ನು ಚಾಪರ್ನಿಂದ ಚಾಪ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಇದನ್ನು ಚಿಕ್ಕದಾಗಿ ಕಟ್ ಸಹ ಮಾಡ್ಬೋದು. ಇಲ್ದಿದ್ರೆ ಮಿಕ್ಸರ್ ಜಾರಿಗೆ ಹಾಕೊಂಡು 2 ರಿಂದ 3 ಸಲ ಪಲ್ಸ್ ಮೋಡ್ನಿಂದ ತಿರುಗಿಸಿಯೂ ಸಹ ಪುಡಿ ಮಾಡಬಹುದು. ಆದರೆ ತೀರಾ ಪುಡಿಯಾಗಿ ಮಾಡ್ಕೊಳ್ಳದೆ ಕಾಲಿಫ್ಲವರ್ ಅನ್ನು ನೋಡಿ ಈ ರೀತಿಯಾಗಿ ಚಾಪ್ ಮಾಡಿಕೊಂಡ್ರೆ ಸಾಕು. ಇನ್ನು ಬಾಣಲೆಗೆ 3 ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ಒಗ್ಗರಣೆ ಚಟಪಟ ಅಂದಾಗ 1 ದಂಟು ಕರಿಬೇವು ಹಾಗೂ 1 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸೇರಿಸಿ ಒಗ್ಗರಣೆಯ ಜೊತೆ ಒಂದ್ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿಯನ್ನು 50% ಬಾಡಿಸಿ ನಂತರ ಚಾಪ್ ಮಾಡಿದ ಹೂಕೋಸನ್ನು ಸೇರಿಸಿ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪವೇ ಸ್ವಲ್ಪ ಅಂದಾಜು 4 ಚಮಚದಷ್ಟು ನೀರು ಸೇರಿಸಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯೋದಕ್ಕೆ ಬಿಡಿ. ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ಹಂತದಲ್ಲಿ 1 ಅಥವಾ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ ಪುಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇಲ್ಲಿ ಮಸಾಲದ ಹಸಿ ವಾಸನೆ ಹೋಗಬೇಕು. ಹಾಗಾಗಿ 1 ನಿಮಿಷ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಹಾಗೇ ಬಿಡಿ. ಕೊನೆಯಲ್ಲಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸಿಂಪಲ್ ಹಾಗೂ ಟೇಸ್ಟಿಯಾದ ಹೂಕೋಸು ಪಲ್ಯ ರೆಡಿ ಆಗತ್ತೆ. ಹೂಕೋಸು ಸೀಸನ್ ಇವಾಗ ಶುರುವಾಗಿದೆ, ಫ್ರೆಶ್ ಆಗಿ ಸಿಗತ್ತೆ. ಖಂಡಿತ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮನೆಯಲ್ಲಿ ಸಿಂಪಲ್ ಆದ ಊಟದ ತಟ್ಟೆ ಇವತ್ತು ಹೀಗಿತ್ತು. ಬಿಸಿ ಬಿಸಿ ಅನ್ನ, ಹೂಕೋಸು ಪಲ್ಯ, ಸಿಹಿ ಕುಂಬಳಕಾಯಿ ಸಾಂಬಾರು, ಮೊಸರು, ಹಪ್ಪಳ, ಮಜ್ಜಿಗೆ ಮೆಣಸು ಹಾಗೂ ಮಿಡಿ ಉಪ್ಪಿನಕಾಯಿ. ಯಾರಿಗೆಲ್ಲ ಈ ರೀತಿಯ ಸಿಂಪಲ್ ಅಡಿಗೆ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೇನೆ. ಧನ್ಯವಾದಗಳು.